ಕರ್ನಾಟಕ ಚಾಲಕ ಸಂಘಟನೆಗಳು ಸೇರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಏನು ಮನವಿ ಅಂತಂದರೆ, ಏನು 2-3 ದಿನದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವನ್ನು ಮಾಡಿದರು. ಅದು ಅವೈಜ್ಞಾನಿಕ ಆಗಿದೆ. ಯಾಕೆ ಅಂತಂದರೆ, ಈಗಾಗಲೇ ಕೋವಿಡ್ ನಂತರ ನಮ್ಮ ಸಾರಿಗೆ ಏನೋ ಒಂದು ಸಾರಿಗೆ ವಲಯ ಇದೆ, ಸಂಪೂರ್ಣವಾಗಿ ತಳಮಟ್ಟಕ್ಕೆ ಬಿದ್ದಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ನಿರ್ಧಾರವನ್ನು ತಗೊಂಡು ನಮ್ಮ ಮೇಲೆ ಇರೋದು ಸರಿಯಿಲ್ಲ. ಇದನ್ನು ತತ್ಕ್ಷಣದಿಂದಲೇ ಸಂಪೂರ್ಣವಾಗಿ ಹಿಂಪಡೆಯಬೇಕು ಅಂತ ಮನವಿಯನ್ನು ಮಾಡಿದ್ರು. ಹಾಗೆ ಅದೊಂದೇ ವಿಷಯದಲ್ಲಿ ನಾವಿವತ್ತು ಲೈವನ್ನು ಬಂದಿಲ್ಲ. ಮತ್ತು ಹಾಗೆ ಸಾರಿಗೆ ಆಯುಕ್ತರನ್ನ ಭೇಟಿ ಮಾಡಿ, ಸಾರಿಗೆ ಉಪಾಯುಕ್ತರನ್ನ ಭೇಟಿ ಮಾಡಿ, ಏನು 1 ಸಿಟಿ 1 ರೇಟು, ಪ್ಯಾನಿಕ್ ಬಟನ್ನು, HSRP ಮತ್ತು ಏನು ವೈಟ್ ಬೋರ್ಡು, ಝೂಮ್ ಕಾರ್ಸು, ಬ್ಲಾ ಈ ಥರ ಏನು ಕಂಪನಿಗಳಿದ್ವು, ಮತ್ತು ವೈಟ್ ಬೋರ್ಡ್ 420 ಕಂಪನಿ, ರ್ಯಾಪಿಡೋ, ಮತ್ತು ಹಾಗೆ ನಾವು ಕೋರ್ಟ್ನಲ್ಲಿ ಗೆದ್ದರೂ ಸಹ ಮಾನ ಮರ್ಯಾದೆ ಇಲ್ದಿಲ್ಲ 5% ಮಾಡಬೇಕು ಅಂತ ಸರ್ಕಾರದ ಆದೇಶ, ಕೋರ್ಟ್ನ ಆದೇಶ ಆಗಿದ್ದರೂ ಸಹ ಯಾರಿಗೂ ಲೆಕ್ಕಿಸದೆ 30-40% ಕಮಿಷನ್ನ ತಗೊಂತಿರೋ ಓಲಾ ಊಬರ್ ವಿರುದ್ಧ ಇವತ್ತು ಮನವಿಗಳನ್ನ ಕೊಟ್ಟಿದ್ದೀವಿ ಸಂಪೂರ್ಣವಾಗಿ. ಏನು ಅಂತಂದರೆ, ನಾವು ಹೇಳೋದೇನು ಅಂತಂದರೆ, ಇದೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಲಿಲ್ಲ ಅಂತಂದರೆ ಈಗ ಮನವಿ ಮುಖಾಂತರ ಮನವಿಯನ್ನು ಮಾಡಿದ್ವಿ. ಭರವಸೆಯನ್ನು ಕೊಟ್ಟಿದ್ದಾರೆ ಸಾರಿಗೆ ಮಂತ್ರಿಗಳು ಮತ್ತು ಅಧಿಕಾರಿಗಳು. ನಾವು ಸಂಪೂರ್ಣವಾಗಿ ಏನು ನಮ್ಮ ಸಮಸ್ಯೆಗಳಿದೆ ಅದನ್ನು ಪರಿಹರಿಸ್ತೀವಿ ಅಂತ. ಮತ್ತು ಹಾಗೆ 1 ಸಿಟಿ 1 ರೇಟ್ ಸೋಮವಾರದಿಂದಲೇ ಚಾಲ್ತಿಗೆ ತರ್ತೀವಿ. ಯಾರು ಕಡಿಮೆ ರೇಟನ್ನು ತೊಗೊತಾರೆ ಮತ್ತು ಜಾಸ್ತಿ ರೇಟನ್ನು ತೊಗೊತಾರೆ, ಇಬ್ಬರಿಗೂ ಪೆನಾಲ್ಟಿ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ಅದು ಬರ್ತದೆ. ಮತ್ತು ಎಲ್ಲರ ಒಂದು ಕನಸು ಏನಂತಂದರೆ ರ್ಯಾಪಿಡೋ ನಿಲ್ಲಬೇಕು ಅಂತ. ರ್ಯಾಪಿಡೋದು ಮನವಿಯನ್ನು ಕೊಟ್ಟಿದ್ದೀವಿ. ರ್ಯಾಪಿಡೋನ ಈಗಾಗಲೇ ಮತ್ತೊಂದು ಕೇಸನ್ನು ಹಾಕ್ಕೊಂಡಿದ್ದಾರೆ. ರ್ಯಾಪಿಡೋದು ಅವಿವೇಕಿ ನನ್ನ ಮಕ್ಕಳು, ಅವರು ನಿಯತ್ತಾಗಿ ದುಡ್ಡು ತಿನ್ನೋ ಯೋಗ್ಯತೆ ಇಲ್ಲದಂಥ ನಾಯಿಗಳು ಪದೇ ಪದೇ ಏನು ಬೇಕೋ ಅದನ್ನ ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೂ ನಾವು ಕಡಿವಾಣ ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಹೇಳ್ತೀವಿ. ಮತ್ತು ನಿಮಗೆಲ್ಲ ಗೊತ್ತಿದೆ, ಈ ಕಚಡ 2 ಕಂಪನಿಗಳು, ಓಲಾ ಮತ್ತು ಊಬರ್, ಮಾನಗೆಟ್ ಕಂಪನಿಗಳು, ಇವರು ಏನು 5% ತೊಗೊಳ್ಳಲೇಬಾರ್ದು ಅಂತ ಆದೇಶ ಇದ್ದರೂ ಸಹ ದೊಡ್ಡ ಮಟ್ಟದ ಕಮಿಷನ್ನ ತೊಗೊತಾ ಇದ್ದಾರೆ. ಇವ್ರ ವಿರುದ್ಧ ಅತಿ ಶೀಘ್ರದಲ್ಲೇ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ. ಎಲ್ಲ ಚಾಲಕ ಬಂಧುಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವೇನಿವತ್ತು ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಎಲ್ಲ ವಿಷಯಗಳ ವಿರುದ್ಧ ಸರ್ಕಾರನು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕಮ್ಮಿ ಮಾಡಲಿಲ್ಲ ಅಂದರೆ ಸರ್ಕಾರದ ವಿರುದ್ಧನೂ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದೀವಿ. ನೀವೆಲ್ಲ ಚಾಲಕರು ಮತ್ತು ಮಾಲೀಕರು ಬರಬೇಕು. ಯಾಕಂದರೆ ಇತ್ತೀಚೆಗೆ ಹೋರಾಟಗಳಿಗೆ ಯಾವ ಚಾಲಕರು ಮಾಲೀಕರು ತಲೆ ಹಾಕ್ತಾ ಇಲ್ಲ, ಬರ್ತಾ ಇಲ್ಲ. ಮತ್ತು ನಾವು ಲೈವ್ಗಳು ಮಾಡಿದ್ರು ಸಹ ನೀವುಗಳು ನಿಮಗೆ ಸಂಬಂಧನೇ ಇಲ್ಲ. ಇದನ್ನು ಸರ್ಕಾರಕ್ಕೆ ಮತ್ತು ಯಾರಿಗೆ ಓಲಾ, ಊಬರು, ರ್ಯಾಪಿಡೋ ಮತ್ತು ಯಾರು ತಪ್ಪು ಮಾಡ್ತಾ ಇದ್ದಾರೆ 1 ಸಿಟಿ 1 ರೇಟಿಂದ ಇಂಥವ್ರಿಗೆ ತಲುಪಿಸೋಂಥ ಕೆಲಸಗಳನ್ನ ಚಾಲಕರು ಮಾಲೀಕರೇ ಮಾಡಬೇಕು. ನೀವು ಸಂಬಂಧನೇ ಇಲ್ಲದೆ ಇರೋ ಹಾಗೆ ಬರೀ ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮಾತ್ರ ಮಾಡ್ತಾ ಇದ್ದೀವಿ. ನೀವ್ಯಾರು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಏಕೆಂದರೆ ನಿಮ್ಗೆ ಯಾರಿಗೂ ಇದು ಬೇಕಾಗಿಲ್ವಂತ. ನಮಗಂತೂ ತುಂಬ ಬೇಸರನೇ ಆಗ್ತಾ ಇದೆ. ಇಷ್ಟು ನಾವು ಎಲ್ಲವನ್ನು ಬಿಟ್ಟು ನಿಮ್ಮ ಪರವಾಗಿ ಹೋರಾಟಗಳನ್ನ ಮಾಡಿಕೊಂಡು, ಕೇಸ್ಗಳನ್ನ ಹಾಕ್ಕೊಂಡು, ಯಾರ ಹತ್ರನೂ 5 ರೂಪಾಯಿಗಳನ್ನ ಭಿಕ್ಷೆ ಬೇಡ್ದಿರ ತೊಗೊಂಡಿರ ನಿಯತ್ತಾಗಿ ಹೋರಾಟಗಳನ್ನ ಮಾಡ್ತಿದ್ರು ನೀವು ಹೊರಗೆ ಬರ್ತಿಲ್ಲ. ಈ ಒಗ್ಗಟ್ಟು ಬರದೇ ಇದ್ರೆ ನಾವು ಯಾವುದು ಸಾಧನೆ ಮಾಡಲಿಕ್ಕೆ ಆಗ್ತದೆ. ಸುಮ್ಮನೆ ಗ್ರೂಪಲ್ಲಿ ಬರ್ತೀರಾ, ರ್ಯಾಪಿಡೋ ಹಾಕಿ ನಿಲ್ಲಿಸಿಲ್ಲ, ರ್ಯಾಪಿಡೋ ಹೋರಾಟಕ್ಕೆ ಕರೆದ್ರೆ ಬರೋದೇ ಇಲ್ಲ, ಕೊಟ್ಟಂತವೇ ಬರಲ್ಲ. ಓಲಾ ಊಬರ್ ರೇಟ್ ಜಾಸ್ತಿ ಇದೆ, ನಮಗೆ ರೇಟ್ ಕೊಡ್ತಿಲ್ಲ, ಅವ್ರ ಕಮಿಷನ್ ಜಾಸ್ತಿ ಇದೆ, ಬರಲ್ಲ. ಮತ್ತು 1 ಸಿಟಿ 1 ಫೇರ್ ಬೇಕು ಅಂತೀರಾ. ನಾವು ನಿಲ್ಸೋಕೆ ಹೋದರೆ ಸುಮಾರು ಗ್ರೂಪ್ಗಳಲ್ಲಿ ಕಮ್ಮಿ ರೇಟನ್ನು ಹಾಕಿ ಮನೆ ಹಾಳು ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ತರಾಟೆಗೆ ತಗೊಂಡ್ರೆ ಅವ್ರ ಪರ ಸುಮಾರು ಜನ ನಿಲ್ತೀವಿ. ಒಳ್ಳೆಯದಕ್ಕೆ ಯಾರು ಬರ್ತಾ ಇಲ್ಲ. ಇವತ್ತು ತೈಲ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲು ಹೋರಾಟ ಮಾಡಬೇಕು ಅಂತ ಸಜ್ಜಾಗ್ಬಿಟ್ಟು ನೀವು ಯಾರು ಎಲ್ಲಿ ಬರ್ತೀರಿ? ಈಗಾಗಲೇ ನಮ್ಮ ಮಾನ್ಯ ನಮ್ಮ ಏನು
ಈ ಸಾರಿಗೆ ಮಂತ್ರಿಗಳ ಮೇಲೆ ಅಪಾರ ಗೌರವ ಇದೆ ಮತ್ತು ನಂಬಿಕೆನೂ ಇದೆ, ಮಾಡಿಕೊಡ್ತಾರೆ ಅಂದ್ಕೊಂಡಿದ್ದೀವಿ. ಈಗಾಗಲೇ ಅವ್ರು ಹೇಳಿದ್ರು, ಈಗ ನಮ್ಮ ಮುಂದೆನೇ ವಿಧಾನಸೌಧಕ್ಕೆ ಆ ಲೆಟರ್ನ ಕಳಿಸಿದ್ದಾರೆ. ನಾನು ಸಹಕಾರ ಕೊಡ್ತೀನಿ, ಇದು ಬಡವರಿಗೆ ಅನ್ಯಾಯ ಆಗ್ತಾ ಇದೆ, ನಾನು ಇದ್ರ ಪರ ನಿಲ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮನೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ. ಇವುಗಳೆಲ್ಲರೂ ಸಹಕಾರ ಕೊಟ್ಟಿದ್ದೇ ಆದರೆ ಏನೇನು ನಾವು ಇಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಿದ್ದೀವಿ ಇದನ್ನೆಲ್ಲ ಗೆಲ್ಲೋ ಅವಕಾಶ ಇವರಿಗೆ 100% ಇರ್ತದೆ. ಎಲ್ಲೋ ಕೂತ್ಕೊಂಡು ಯಾವುದೋ ನಾಯಿಗಳು ಕಾಲೆಳೆಯೋಕ್ಕೆ ಬರ್ತವೆ, ಆ ನಾಯಿಗಳ ಜೊತೆ ಒಂದು 10-20 ಜನ ಸೇರಿಕೊಂಡು ಕಾಲೆಳೆಯೋದಕ್ಕೆ ಸಜ್ಜಾಗ್ತಿರೋ ಹೊರತು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಿಂತು ಹೋರಾಟ ಮಾಡೋಣ, ಕೆಲಸ ಮಾಡೋಣ ಅನ್ನೋದು ನಮ್ಮಲ್ಲಿ ಇಲ್ಲ. ನಿಮ್ಮ ಹತ್ರ ಯಾರ ಹತ್ರ ದುಡ್ಡು ಕೇಳಿಲ್ಲ, ಏನು ಸಹಾಯ ಕೇಳಿಲ್ಲ. ಹೋರಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ಬನ್ನಿ ಅಂತ ಕೇಳ್ತಿದ್ವಿ. ಇದು ಯಾಕಂದರೆ ಕಟ್ಟೆ ಕಡೆಯ ನಮ್ಮದೊಂದು ನಿಲುವಾಗಿರ್ತದೆ. ಇವುಗಳು ಯಾರು ಬಂದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಕೈ ಬಿಡಬೇಕಾಗ್ತದೆ. ಚಾಲಕರು ಮತ್ತು ಮಾಲೀಕರ ಸಹಕಾರ ಇಲ್ಲ ಅಂತಂದರೆ ನಾವು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ನೀವುಗಳೆಲ್ಲರೂ ಬರಲೇಬೇಕು, ಬರ್ತೀರಾ ಅಂದ್ಕೊಂಡಿದ್ದು ನೋಡಿ. ನಾವು ಬೆಳಗ್ಗೆಯಿಂದ ನಾನಾಗಲಿ, ಜಯಣ್ಣಾಗಲಿ ಮತ್ತು ಅವರ ಪದಾಧಿಕಾರಿಗಳು, ನಮ್ಮ ಪದಾಧಿಕಾರಿಗಳು ಜೊತೆಯಲ್ಲಿ ನಿಂತ್ಕೊಂಡು ಬೆಳಗ್ಗಿನಿಂದ ವಿಧಾನಸೌಧಕ್ಕೆ, ಸಾರಿಗೆ ಮಂತ್ರಿಗಳ ಹತ್ರ, ಸಾರಿಗೆ ಇಲಾಖೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವುಗಳು ನಮ್ಮ ಜೊತೆಯಲ್ಲಿ ಬಂದು ಸಹಕಾರ ಕೊಟ್ಟು ಏನು ನಮ್ಗೆ ಅನ್ಯಾಯ ಆಗ್ತಿದೆ ಇದರ ವಿರುದ್ಧ ಹೋರಾಟ ನಡೆಸಿ ಗೆಲುವನ್ನು ಸಾಧಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ನೀವೆಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡು ಇದೆಲ್ಲವನ್ನು ಮಾಡಿರ್ತೀವಿ. ಎರಡೂ ಸಂಘಟನೆಗಳು ಜಯಣ್ಣ ಮತ್ತು ನಾನು ಸೇರಿ ಈ ಒಂದು ಲೈವನ್ನು ಮಾಡಿದ್ದೀವಿ. ಯಾಕಂದರೆ ಎರಡೇ ಸಂಘಟನೆಗಳು ಮಾಡಲಿಕ್ಕಾಗೋದಿಲ್ಲ, ಎಲ್ಲರ ಸಹಕಾರ ಬೇಕಾಗ್ತದೆ. ಮತ್ತು ನಮಗೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಲ್ಲಿರ್ತಕ್ಕಂಥ 31 ಸಂಘಟನೆಗಳು ನಮ್ಮ ಜೊತೆಲಿ ಸಂಪೂರ್ಣವಾಗಿ ನಿಂತ್ಕೊಂಡು ನಟರಾಜ್ ಶರ್ಮ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ನಿಂತು ನಮಗೆ ಸಹಕಾರವನ್ನು ಕೊಡ್ತಾ ಬರ್ತಾರೆ. ಅವರು ಸಹ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟಗಳನ್ನ ಮಾಡ್ತಾರೆ. ಎಲ್ಲರೂ ಸೇರಿ ಹೋರಾಟವನ್ನು ಮಾಡ್ತೀವಿ. ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ಕೋರಿ ಇವತ್ತು ಒಂದು ಲೈವನ್ನು ಮಾಡಿದ್ದೀವಿ. ಜೈ ಹಿಂದ್, ಜೈ ತೋರಿಸಿ ಸರಿ ಹಿಡ್ಕೊ ಇದನ್ನು ಬೆಳ್ಳುತ್ತೆ.